ಮುಳಬಾಗಿಲು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತಿನ ದಿನ ವಿಜಯೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಈ ವಿಜಯೋತ್ಸವ ಯಾಕೆ ಆಚರಣೆ ಮಾಡ್ತಾ ಇದ್ವಿ ಅಂದರೆ, ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಬೈ ಎಲೆಕ್ಷನ್ 3 ಕ್ಷೇತ್ರಗಳಲ್ಲಿ ಬಂದಿರೋದ್ರಿಂದ 3 ಕ್ಷೇತ್ರಗಳಲ್ಲೆರಡು ಕಾಂಗ್ರೆಸ್ ಜಯಭೈರ ಆಗಿದೆ. ಆ ಜಯಭೈರಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು, ಜನಪರ ಕಾರ್ಯಕ್ರಮಗಳು ಇವೆಲ್ಲ ಕೊಟ್ಟಿರೋದ್ರಿಂದ ಇವತ್ತಿನ ದಿನ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕೈ ಹಿಡಿದಿದ್ದಾರೆ ಮತದಾರ ಬಂಧುಗಳು. ಅವ್ರಿಗೆಲ್ಲರಿಗೂ ಕೂಡ ನಾವು ಇವತ್ತಿನ ದಿನ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಯಾಕಂತಂದರೆ ನಾವು ಮತದಾರರೇ ನಮ್ಮ ನಿರ್ಣಯ ಮಾಡ್ತಕ್ಕಂಥ ನಮ್ಮ ಭವಿಷ್ಯ, ನಮ್ಮ ರಾಜಕೀಯ ಭವಿಷ್ಯ ಎಲ್ಲದರಲ್ಲೂ ಕೂಡ ನಿರ್ಣಯ ಮಾಡ್ತಕ್ಕಂಥ ಇವರು ಪ್ರಭುಗಳು ಮತದಾರರು. ಆದ್ದರಿಂದ ಇವತ್ತೆಲ್ರಿಗೂ ಅವ್ರಿಗೆಲ್ಲರೂ ಕೂಡ ನಾವು ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತಾ ಇದ್ವಿ. ಮತ್ತೆ ಕೇರಳದಲ್ಲಿ ನಮ್ಮ ಇಂದಿರಾ ಗಾಂಧಿ ಕುಡಿಯಾದಂಥ ಪ್ರಿಯಾಂಕಾ ಗಾಂಧಿ ಅವರು ಕೂಡ MP ಆಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಆ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ಮತ್ತು ಜಾರ್ಖಂಡ ರಾಜ್ಯದಲ್ಲಿ ಕೂಡ ನಮ್ಮ ಪಕ್ಷ ಬಂದಿದೆ, ಅವರು ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಮತ್ತು ಮಹಾರಾಷ್ಟ್ರದಲ್ಲಿ ನಾವು ಸ್ವಲ್ಪ ಹಿನ್ನಡೆಯಾಗಿದೆ, ಅವರು ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖಂಡರುಗಳಿಗೆಲ್ಲರಿಗೂ ವಂದಿಸ್ತಾ ನಾನು ಮುಗಿಸ್ತೇನೆ.